ಫಸ್ಟ್ ಐಟಮ್ ಜ್ಯೂಸ್. ಅದು ಎಕ್ಸ್ಕ್ಯೂಸ್ ಕೊಡ್ತಿರ್ಲಿಲ್ಲ ಅವ್ರಿಗೆ ಬರ್ತಡೆಗೆ. ಸುಮಾರು ಟಯರ್ಡ್ ಆಗಿಬಿಟ್ಟಿತ್ತು, ಮಲ್ಕೊಬಿಟ್ಟಿದ್ದೀನಿ. ಬೆಳಿಗ್ಗೆ ಎದ್ದು ವಿಶ್ ಮಾಡಿದ್ದೀನಿ. ಚಿಕನ್ ಪಾಪ್ಕಾರ್ನ್ ಬಂದಿದೆ ಈಗ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವಾಗ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಸೊ ನೆನ್ನೆ ನೈಟು ಮಿಡ್ನೈಟ್ ವಿಶ್ ಮಾಡೋದಕ್ಕಾಗಲಿಲ್ಲ ಅವ್ರಿಗೆ ಬರ್ತಡೆಗೆ. ಸುಮಾರು ಟಯರ್ಡ್ ಆಗಿಬಿಟ್ಟಿತ್ತು, ಮಲ್ಕೊಬಿಟ್ಟಿದ್ದೀನಿ. ಬೆಳಿಗ್ಗೆ ಎದ್ದು ವಿಶ್ ಮಾಡಿದ್ದೀನಿ. ಅವರು ಕೆಲ್ಸಕ್ಕೆ ಹೋಗಿದ್ದಾರೆ, ನಾನು ಕೆಲಸ ಮುಗಿಸ್ಕೊಬಂದು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬರ್ತಡೇ ಪ್ಲ್ಯಾನು. ಸೊ ನೋಡೋಣ ಹೇಗಾಗುತ್ತೆ ಅಂತ. ಸೊ ದಿಸ್ ಆರ್ ದಟ್ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲಿ ಪೇಪರ್ ಚೂಸ್ ಮಾಡಿ ಯಾವುದು ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡೋಣ ಏನಾಗುತ್ತೆ. ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಗೊತ್ತಿಲ್ಲದೆ ತೊಗೊಂಡೋಗೋಣ ಅಂತ ಕೇಳ್ಕೊಂಡು ಹೋಗ್ಬೇಕೀಗ. ಈಗಾಗಲೇ 7:15 ಬೇಕ್ರಿ ಓಪನ್ ಇರುತ್ತೆ ಇಲ್ವಾ ಗೊತ್ತಿಲ್ಲ. ಓಪನ್ ಇತ್ತು ಅಂತಂದರೆ ಹೇಳಿಬಿಟ್ಟು ಹೋಗಬೇಕು, ಆರ್ಡರ್ ಕೊಟ್ಟು ಹೋಗಬೇಕು. ಇಲ್ಲಾಂದರೆ ರೆಡಿನೇ ತೊಗೊಳ್ಳೋಣ ಅಂತ ಇದ್ದೀನಿ. ವೆಲ್ಕಮ್ ಬ್ಯಾಕ್. ನಾನು ಕೆಲಸದಿಂದ ಬಂದು ಬಟ್ಟೆ ಎಲ್ಲ ವಾಶ್ ಮಾಡಿ ರೆಡಿಯಾಗಿ ಕೂತಿದ್ದೀನಿ. ಆ ಕೆಲಸದಿಂದ ಹಾಗೆ ಅವ್ರು ಗೊತ್ತಿಲ್ಲದೆ ಕೇಕ್ ತೊಗೊಂಡು ಹೋಗೋಣ ಬಂಕಾಗೆ ಅಂತ ಅಂದ್ಕೊಂಡೆ. ಬಟ್ ಅವರು ಸಡನ್ಲಿ ಮೀಟಿಂಗ್ ಇದೆ ಹೆಡ್ ಆಫೀಸಲ್ಲಿ ಅಂತ ಹೋಗ್ಬಿಟ್ರು 3 ಗಂಟೆಲೇ. ಸೊ ನಾನು ಅದಕ್ಕೆ ತೊಗೊಂಡೋಗೋದಕ್ಕಾಗಲಿಲ್ಲ. ಮೀಟಿಂಗ್ ಮುಗಿಸ್ಕೊಂಡು ಬರೋದು 7 ಗಂಟೆ ಆಗುತ್ತೆ ಅಂತ ಅಂದರು. ಇನ್ನೂ ಬರ್ತಿದ್ದಾರೆ ಇವಾಗ. ನಾನು ಇವಾಗ ಅಲ್ಲಿಂದ ಈಗಿರು ಮೀಟಿಂಗ್ ಹೋಗಿದ್ದಾರೆ. ಅಲ್ಲೇ ಬಂಕಲ್ಲಿ ಹುಡುಗರು ಕಟ್ ಮಾಡಿಸಿದ್ರು, ಬಟ್ ನಾನು ಮಾಡಿಸೋದಕ್ಕಾಗಲಿಲ್ಲ. ಮನೆಯಲ್ಲೇ ಮಾಡಿಸ್ಬೋದು ಗೊತ್ತಿಲ್ಲದೆ, ಬಟ್ ಇಬ್ಬರೇ ಇರೋದಲ್ವ, ಸೊ ಅಷ್ಟು ಇರೋಲ್ಲ ಇಬ್ಬರಿಗೆ ಏನಂತ ಮಾಡಿಸೋದು ಅಂತ. ಅದಕ್ಕೆ ಸ್ವಲ್ಪ ಕಾರ್ಡ್ಸ್ ಅವ್ರಿಗೆ ಗೊತ್ತಿಲ್ಲದೆ ಇರೋಗೆ ಸ್ವಲ್ಪ ಕಾರ್ಡ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ನಾರ್ಮಲಿ ಗೊತ್ತಿದೆ ಅನಿಸುತ್ತೆ, ಸುಮಾರು ಬ್ಲಾಗ್ಸಲ್ಲಿ ಬೇರೆಯವ್ರ ಬ್ಲಾಗ್ಸಲ್ಲಿ ನೋಡಿರ್ತೀರ. ಪಿಕ್ ಮಾಡೋದು ಎರಡು ಲೆಟರಲ್ಲಿ ಯಾವುದಾದ್ರು ಒಂದು ಪಿಕ್ ಮಾಡೋದು, ಅದರಲ್ಲಿ ಏನಿರುತ್ತೆ ಅದನ್ನು ಇವ್ರಿಗೆ ಕೊಡಿಸೋದು ಅಂತ. ತುಂಬ ದೊಡ್ಡ ಐಟಮ್ಸ್ ಏನಿಲ್ಲ, ಫುಡ್ಡು ಅದರದ್ದು ಅಷ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ಇವತ್ತು ನೈಟು ಆಗಲ್ಲ ಅಂತ ಅಂದರು, ಸಿಗೋದಕ್ಕಾಗಲ್ಲ. ಫ್ರೆಂಡ್ಸ್ ಜೊತೆ ಪಾರ್ಟಿ ಕೇಳ್ತಿದ್ದಾರೆ ಫ್ರೆಂಡ್ಸ್ ಎಲ್ಲ ಅಂತಂದರು. ಇವ್ರದ್ದು ಮತ್ತು ಇವ್ರ ಫ್ರೆಂಡ್ ಒಂದೇ ದಿನ ಇದೆ. ಸೊ ಇವರಿಬ್ಬರನ್ನು ಸೇರಿಸ್ಕೊಂಡು ಕೇಳ್ತಿದ್ದಾರೆ ಅಂತ ಅಂದರು. ಸರಿ ಆಯಿತು, ನಾನು ಬಿಡಿ ಅಂತ ಇನ್ನೊಂದು ದಿನ ಯಾವತ್ತಾದ್ರೂ ಮಾಡೋಣ ಇದನ್ನು ಅಂತ ಅಂದ್ಕೊಂಡೆ. ಬಟ್ ಇವತ್ತು ಬೇಡ, ಇವತ್ತು ಶನಿವಾರ ಆಗಿರೋದ್ರಿಂದ ಯಾರೊಬ್ಬರು ತಿನ್ನಲ್ವಂತೆ ಫ್ರೆಂಡ್ಸಲ್ಲಿ. ಅದಕ್ಕೆ ಸೊ ನಾಳೆ ಇಟ್ಕೊಳ್ಳೋಣ ಸಂಡೇ ಅಂತ ಅಂದಿದ್ದಾರೆ. ಅದಕ್ಕೆ ಇವತ್ತು ಹೊರಗಡೆ ಹೋಗೋಣ ಅಂತ ಅಂದಿದ್ದಾರೆ. ಸೊ ಇದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅವರು ಬೇಡ, ಸುಮ್ಮನೆ ನೆಸೆಸರಿ ಅಮೌಂಟ್ ವೇಸ್ಟ್ ಮಾಡಬೇಡ ಅಂತ ಹೇಳ್ತಿದ್ದಾರೆ. ನೋಡೋಣ, ಅವ್ರಿಗೆ ಇಷ್ಟ ಆಯಿತು ಅಂತ ಅಂದರೆ ಇದನ್ನು ಮಾಡಿಸ್ತೀನಿ ಅವ್ರ ಕೈಯಲ್ಲಿ, ಟ್ರೈ ಮಾಡಿರ್ತೀನಿ. ಬೇಡ ಅಂತೇನಾದರೂ ಹೇಳಿದ್ರೆ ಏನು ಮಾಡೋದಕ್ಕಾಗಲ್ಲ, ಟ್ರೈ ಮಾಡ್ತೀನಿ ಆದಷ್ಟು. ಎಲ್ಲರೂ ನೋಡಿ ಬರ್ತಡೇ ವಿಶ್ ಮಾಡ್ಬಿಟ್ಟು ಇವಾಗ ಹೋಗ್ತಿದ್ದೀವಿ ನಾವು ಡಿಮಾರ್ಟ್ ಹತ್ರ ಹೋಗಿ ನೋಡೋಣ ಏನಾಗುತ್ತೆ ಅಂತ. ಅಂದರೆ ಬಜ್ಜಿ ನಾನು ಒಂದಷ್ಟು ಲೆಟರ್ಸ್ ರೆಡಿ ಮಾಡ್ಕೊಂಡಿದ್ದೀನಿ, ತೋರಿಸಲ್ಲ. ಲೆಟರ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಎರಡು ಕೊಡ್ತೀನಿ, ತೋರಿಸ್ತೆ ಅದರಲ್ಲಿ ಏನಿದೆ ಅಂತ ತೋರಿಸ್ತಾನೆ. ನೀನು ಅವೆರಡರಲ್ಲಿ ಯಾವ್ದಾದ್ರು ಒಂದು ಪಿಕ್ ಮಾಡಬೇಕು. ಅದರಲ್ಲಿ ಏನಿದೆ ಅದನ್ನು ನಾನು ಕೊಡಿಸ್ತೀನಿ ಆ ಥರ. ಮಾಡೋಣ, ಎರಡು ಪಿಕ್ ಮಾಡಲಿಲ್ಲ, ಎರಡರಲ್ಲಿ ಒಂದು ನೋಡಿ, ಎರಡು ಪಿಕ್ ಮಾಡಿಬಿಡ್ತಾರ. ಯಾವ್ದು ಬರುತ್ತೆ ಅದೇ. ನೋ ಒನ್ ಮೋರ್ ಚಾನ್ಸ್. ಏನೇನು ಬರೆದಿದ್ದೀನಿ. ಎಷ್ಟು ಬರ್ದಿದ್ಯಾ? 4 ಸೆಟ್ ಸಾಕಣ್ಣ. ಸ್ಟಾರ್ಟ್ ಕೆಳಗಡೆ ಹೋಗ್ತಿರಲಿಲ್ಲ, ಸ್ಟಾರ್ಟ್ ಮಾಡ್ತೀನಿ ಗೈಸ್. ಈಗ ಫಸ್ಟ್ನೇದು ನಾನು ಹಿಂಗೆ ತೋರಿಸಲ್ಲ ನೋಡಿ ಗೈಸ್, ಕಾಣಿಸ್ತಿದ್ಯಾ? ಕಾಣಿಸ್ತಿದೆ ಅಂದ್ಕೋತೀನಿ ನಿಮಗೆ. ಪಿಕ್ ಮಾಡಿ, ಎರಡರಲ್ಲಿ ಯಾವ್ದಾದ್ರು ಒಂದು. ಯಾವ್ದು ಪಿಕ್ ಮಾಡ್ತೀವಿ ಅದು ಕೊಡ್ಸೋದು.
ಜ್ಯೂಸ್ ಅಂಗಡಿಗೆ ಬಂದಿದ್ದೀವಿ. ಜ್ಯೂಸ್ ತಗೊಳ್ಳಿ. ಯಾವುದು? ಬನಾನಾ ಜ್ಯೂಸ್. ಇಲ್ಲಾಂದ್ರೆ ಪಪ್ಪಾಯ ಜ್ಯೂಸ್ ತಗೊಳ್ಳಿ. ಯಾವ್ದು ತಗೋದೆ? ಪಪ್ಪಾಯ ಜ್ಯೂಸ್. ಹಾಂ, ಇದು 3. ಜ್ಯೂಸ್ ಕುಡಿತಾ ಇದ್ದೀವಿ. ರೈಸ್ ಡಿಮಾರ್ಟ್ಗೆ ಹೋಗಿದ್ದು ಬಂದ್ವಿ. ಬಟ್ ಏನೂ ತೊಗೊಳ್ಲಿಲ್ಲ. ಡ್ರೈ ಫ್ರೂಟ್ಸ್ ತೊಗೋಬೇಕಿತ್ತು, ಬಟ್ ಊರಿಗೆ ಹೋಗೋ ಟೈಮಲ್ಲಿ ತೊಗೊಂಡ್ರಾಯ್ತು ಪಾಪುಗೆ ಅಂತ ಅಂದ್ಕೊಂಡು ಸುಮ್ಮನೆ ಬಂದ್ವಿ. ಈಗ ಜ್ಯೂಸ್ ಹೇಳಿದ್ದಾರೆ ಇಲ್ಲಿ, ಪಪ್ಪಾಯ ಜ್ಯೂಸ್. ಅವ್ರ ಒಪ್ಪಿಗಷ್ಟೇ, ನನಗೇನು ಕುಡಿಯೋವಾಗಿಲ್ಲ ಅದಕ್ಕೆ. ಜ್ಯೂಸ್ ಫಸ್ಟ್ ಐಟಮ್ ಜ್ಯೂಸ್. ಹೇಗಿದೆ? ಚೆನ್ನಾಗಿದೆಯಾ? ನೀನು ಕುಡಿ. ಕುಡಿ ನೀನು. ನೆಕ್ಸ್ಟ್ ಈ ವೇಡ್ ಗೈಸ್. ಹಾಂ, ಚೆಕ್ ಮಾಡಿ ವೇಡ್ರಲ್ಲಿ ಯಾವುದು ಬರುತ್ತೆ ಅದೇ. ಖುಷಿನ ಲಕ್ ಸಿಕ್ಬಿಡ್ತು ಗೈಸ್. ಸೊ ನೆಕ್ಸ್ಟಲ್ಲಿ ನೋಡೋಣ. ಇದು ಇಟ್ಕೋ, ಅದರಲ್ಲೇ ಇನ್ನೆರಡಿದೆ. ಮಟನ್ ಚಿಕನ್. ಎರಡಲ್ಲಿ ನೋಡಿ ಗೈಸ್. ಒಂದು ನಿಮಿಷ ಇರು. ಎರಡು ಬರೆದಿದ್ದೀನಿ. ಎರಡರಲ್ಲಿ ಅದರ ಒಂದು. ವಾವ್, ವೆಜ್ ಬಂದ್ಬಿಡ್ತು ಮತ್ತೆ. ಯಾವ್ದು ಬೇಕು? ಎರಡರಲ್ಲಿ ಯಾವ್ದು ಹೇಳ್ತೀಯ ಅದು ಬೇಗ. ಓನ್ಲಿ ನಾನ್ ವೆಜ್. ನಾವು ವೆಜಿಟೇರಿಯನ್. ಚಿಕನ್ ಪಾಪ್ಕಾರ್ನಾ? ನಡಿ, ಪಾಪ್ಕಾರ್ನ್ ಹೇಳಿದ್ದೀವಿ. ಚಿಕನ್ ಪಾಪ್ಕಾರ್ನ್ ಮಾಡ್ತಾ ಇದ್ದಾರೆ. ಸ್ಪೈಸಿ ಇಲ್ಲೇ ಚಿಕನ್ ಪಾಪ್ಕಾರ್ನ್. ಒಂದೇ ಎಕ್ಸ್ಕ್ಯೂಸ್ ಕೊಟ್ಟಿರೋದು ಗೈಸ್, ಮತ್ತೆ ಈ ಥರ ಕೊಡಲ್ಲ ಎಕ್ಸ್ಕ್ಯೂಸ್. ಸರಿನಾ? ಲಾಸ್ಟ್ ಇನ್ನೊಂದಿದೆ, ಅದು ಇನ್ನೊಂದು ಎಕ್ಸ್ಕ್ಯೂಸ್ ಇಲ್ಲ. ಯಾವ್ದು ಬರುತ್ತದೆ. ಓಕೆ, ಒಂದು ಐಟಮ್ ಬರುತ್ತೆ, 2 ಐಟಮ್. ಒಂದು ಪೇರ್ ಮೆಟೀರಿಯಲ್, ಒಂದು ಪೇರ್ ಅಂದರೆ 2 ಬರುತ್ತೆ. ವೆಯ್ಟ್ ಮಾಡ್ತಿದ್ದೀವಿ ಈಗ ಮನೆ ಹತ್ರನೇ ಅಲ್ಲ. ಸೊ ಸಿಂಪಲ್ಲಾಗಿದೆ. ಹಾಂ, ಬೇರೆ ಅಂದರೆ 2 ಬರುತ್ತಲ್ವಾ? ಸಿಂಪಲ್ ಆಗಿದ್ರು ಸರ್ಪ್ರೈಸಿಂಗ್ ಅನ್ನಿಸ್ಲಿ ಒಂಥರ ಇಷ್ಟ ಮಾಡ್ತಾ ಇರೋದು. ನಿಮಗೆ ಮನೆಗೆ ಹೋಗ್ತೀನಿ ನಮ್ಗೆ ಹೇಳ್ತೀನಿ ಎಲ್ಲ ಲಾಸ್ಟ್ ಇನ್ನೊಂದಿದೆ ಅಷ್ಟೇ, ಅದು ಮುಗಿಸ್ಕೊಂಡು ಹೋಗ್ತೀವಿ. ಟೈಮಿಂಗ್ ಆಗಲೇ 9:24 ಆಗಿದೆ. ಮುಗಿಸ್ಕೊಂಡು ಹೋಗ್ತಾರೆ. ಚಿಕನ್ ಪಾಪ್ಕಾರ್ನ್ ಬಂದಿದೆ ಈಗ. ತಿನ್ಕೊಬಂದ್ವಿ. ಈಗ ಲಾಸ್ಟ್ ಇವೆರಡು ಬರ್ದಿದ್ದೀನಿ. ಇವೆರಡರಲ್ಲಿ ಯಾವ ಸೆಲೆಕ್ಟ್ ಮಾಡ್ತಾರೆ ಅದೇ. ಲಾಸ್ಟ್ ಟೈಮ್ ಎಕ್ಸ್ಟೆಂಡ್ ಮಾಡಿದ್ವಿ, ಈ ಸಲ ಎಕ್ಸ್ಕ್ಯೂಸ್ ಇಲ್ಲ. ಏ ನಿಜ ಅದೇನಾ? ನಾನವೆಲ್ಲ ಎಕ್ಸ್ಕ್ಯೂಸ್ ಕೊಡಲ್ಲ. ಇದ್ಯಾವ್ದಿತ್ತು ನೋಡು. ಅದು ಎಕ್ಸ್ಕ್ಯೂಸ್ ಕೊಡ್ತಿರ್ಲಿಲ್ಲ. ಚಿಕನ್ ಬಿರಿಯಾನಿ, ಹಾಫ್ ಕಬಾಬ್ ಹೇಳಿದ್ದಾರೆ.
ನಾನು ತೊಗೊಂಡಿಲ್ಲ ಗೈಸ್, ಸುಮ್ಮನೆ ತಿನ್ನಲ್ಲ, ವೇಸ್ಟ್ ಮಾಡ್ತೀನಿ. ಮತ್ತೆ ಎಗ್ ರೈಸ್ ತೊಗೊಂಡು ಹೋಗ್ತೀನಿ. ನಾನು ಎಗ್ ರೈಸ್ ತೊಗೋತೀನಿ ಗೈಸ್, ಚಿಕನ್ ಬಿರಿಯಾನಿ ಎಲ್ಲ ಬೇಡ, ನಾನು ವೇಸ್ಟ್ ಮಾಡ್ತೀನಿ. ತಿಂತಾ ಇದ್ದಾರೆ. ಇಲ್ಲ ಗೈಸ್, ಬಂದ್ವಿ ಈಗ ಮನೆಗೆ. ನಾನು ಊಟ ಏನು ತೊಗೊಳ್ಳಿಲ್ಲ, ಜಸ್ಟ್ ಪ್ಲೇನ್ ಕೇಕ್ ಬಿಸ್ಕೆಟ್ ತೆಗಿಸ್ಕೊಬಂದೆ. ಬದಿ ಹೇಗೆ ಅನ್ನಿಸ್ತು ಇವತ್ತು? ಹಾಂ, ಸಿಂಪಲ್ ಆಗಿದ್ರು. ಹೇಗೆ ಅನ್ನಿಸ್ತು? ಚೆನ್ನಾಗಿತ್ತಾ? ಆಮೇಲೆ ಮಲ್ಕೊಂಡ್ರೆ ಸಾಕು. ಈಗ ಫುಲ್ ಟಯರ್ಡ್ ಆಗಿದ್ದಾರೆ. ನಾನು ಟಯರ್ಡ್ ಆಗಿದ್ದೀನಿ, ಇವಾಗ ಮಲ್ಕೋಬೇಕು. ಜಸ್ಟ್ ಇವತ್ತಿನ ದಿನ ಹೀಗಿತ್ತು ಗೈಸ್. ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ಬಾಯ್.